ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಕುಳ್ಳ ಎಂದೇ ಹೆಸರಾದ ದ್ವಾರಕೀಶ್ ಅವರ ಬಗ್ಗೆ ನಮಗೆ ಗೊತ್ತಿರುವಂತಹ ಮಾಹಿತಿಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ದ್ವಾರಕೀಶ್ ಅವರ ಜನನ ಆಗಸ್ಟ್ 19, 1942. ಇವರ ಪೂರ್ತಿ ಹೆಸರು ಬಂಗಲ್ ಶಾಮರಾವ್ ದ್ವಾರಕಾನಾಥ್ ಎಂದು. ಇವರು ರಂಗಮಂದಿರದಿಂದ ಪರಿಚಿತರು. ಇವರು ಒಬ್ಬ ಭಾರತೀಯ ನಟ, ಹಾಸ್ಯ ನಟ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿದ್ದರು. ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದವರು. 1964ರಲ್ಲಿ ಬಂದಂತಹ ವೀರ ಸಂಕಲ್ಪ ಚಿತ್ರದ ಮೂಲಕ ಪೋಷಕ ನಟನಾಗಿ ಅಭಿನಯಿಸಿದರು. ಅವರು 5 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಕೆಲಸ ಮಾಡಿದರು. ದ್ವಾರಕೀಶ್ ಅವರು 1985ರಲ್ಲಿ ಬಂದಂತಹ ನೀ ಬರೆದ ಕಾದಂಬರಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು. ಕರ್ನಾಟಕದ ಕುಳ್ಳ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ದ್ವಾರಕೀಶ್ ರವರು ತಮ್ಮ ಸ್ವಂತ ನಿರ್ಮಾಣದಡಿಯಲ್ಲಿ 50ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ಮಿಸಿದರು. ಅವರ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಾದ ಮೊದಲ ಚಿತ್ರ ಮೇಯರ್ ಮುತ್ತಣ್ಣ. ಇದು 1969ರಲ್ಲಿ ಬಿಡುಗಡೆಯಾದ ಚಿತ್ರ. ಈ ಚಿತ್ರವು ಅವರಿಗೆ ಭಾರಿ ಯಶಸ್ಸನ್ನು ತಂದುಕೊಟ್ಟಿತು. ಅವರ ಧೈರ್ಯಶಾಲಿ ಮತ್ತು ಅದ್ದೂರಿ ಪ್ರಯೋಗಗಳಿಗೆ ಅವರನ್ನು ಕನ್ನಡ ಚಿತ್ರರಂಗದ ಮೊದಲ ಪ್ರದರ್ಶಕ ಎಂದು ಕರೆಯಲಾಗುತ್ತದೆ. ಅವರ ಚಲನಚಿತ್ರಗಳು ಭವ್ಯವಾದ ಸೆಟ್ಗಳು ಮತ್ತು ಹಾಡುಗಳಿಗೆ ಹೆಸರುವಾಸಿಯಾಗಿದ್ದರು. ಉದಾಹರಣೆಗೆ, ಹಾಡಿನ ಮಾಧ್ಯಮದಲ್ಲಿ ಮೊದಲು ಸ್ಟೀರಿಯೋ ರೆಕಾರ್ಡಿಂಗ್ ತಂದುಕೊಟ್ಟವರು ದ್ವಾರಕೀಶ್ ರವರು. ಸಿಂಗಾಪೂರಿನಲ್ಲಿ ರಾಜಾ ಕುಳ್ಳ ಚಿತ್ರದಿಂದ ಕನ್ನಡದ ಸ್ಟೀರಿಯೋ ಎಫೆಕ್ಟ್ ಪ್ರಾರಂಭಗೊಂಡಿತು. ಕುಳ್ಳ ಏಜೆಂಟ್ 000 ಚಿತ್ರದಲ್ಲಿ ಬರುವಂತಹ ಆಡು ಆಟ ಹಾಡು. ಈ ಹಾಡಿಗೆ ಹಿಂದಿಯಲ್ಲಿ ಪ್ರಖ್ಯಾತ ಹಿನ್ನೆಲೆ ಗಾಯಕರಾದ ಕಿಶೋರ್ ಕುಮಾರ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಮೊದಲ ಕನ್ನಡ ನಿರ್ಮಾಪಕ. ದ್ವಾರಕೀಶ್ ಅವರ ಮಾವ ಪ್ರಸಿದ್ಧ ಸಿನಿಮಾ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ. ದ್ವಾರಕೀಶ್ ಅವರು 1985ರಲ್ಲಿ ನಿರ್ದೇಶನ ಮಾಡಿದಂತಹ ಚಿತ್ರಗಳು ನೀ ಬರೆದ ಕಾದಂಬರಿ, ಡ್ಯಾನ್ಸ್ ರಾಜ ಡ್ಯಾನ್ಸ್, ಶ್ರುತಿ, ಕಿಲಾಡಿಗಳು ಮತ್ತು ರಾಯರು ಬಂದರು ಮಾವನ ಮನೆಗೆ. ಈ ಎಲ್ಲಾ ಚಿತ್ರಗಳು ಜನಮನ ಗೆದ್ದಂತಹ ಚಿತ್ರಗಳಾದವು. ಕೆಲವು ಸಿನಿಮಾಗಳ ವೈಫಲ್ಯತೆಗಳ ನಂತರ ಅವರು ಭಾರೀ ನಷ್ಟವನ್ನು ಎದುರಿಸಿದರು. ಇಡೀ ಚಲನಚಿತ್ರೋದ್ಯಮವೇ ಅವರನ್ನು ತಿರಸ್ಕರಿಸಿದರು. ಆದರೂ ಅವರು ಹತಾಶರಾಗಲಿಲ್ಲ. ನಿರ್ಮಾಪಕರಾಗಿ ಅವರು ಚಿತ್ರರಂಗಕ್ಕೆ ಹೊಸ ಜನರನ್ನು ಪರಿಚಯಿಸಿದರು. ನಟ ನಟಿಯರಿಗೆ ಮಾತ್ರವಲ್ಲ, ಹೊಸ ನಿರ್ದೇಶಕರು ಮತ್ತು ತಂತ್ರಜ್ಞಾನರಿಗೂ ಅವಕಾಶಗಳನ್ನು ಕೊಟ್ಟರು. ಅವರೆಲ್ಲರೂ ದ್ವಾರಕೀಶ್ ಅವರನ್ನು ಗಾಡ್ ಫಾದರ್ ಎಂದೇ ಪರಿಗಣಿಸುತ್ತಿದ್ದರು. ಈ ಜನರ ಬೆಂಬಲ ಮತ್ತು ಸಿನಿಮಾಗೆ ಅವರ ಅಚಲ ಸಮರ್ಪಣೆ ದ್ವಾರಕೀಶ್ ರವರಿಗೆ ಬಹು ನಿರೀಕ್ಷಿತ ಯಶಸ್ಸಿನ ಕ್ಷಣವನ್ನು ನೀಡಿತು. 2004ರಲ್ಲಿ ಬಂದಂತಹ ದ್ವಾರಕೀಶ್ ಅವರು ನಿರ್ಮಿಸಿದ ಅದ್ಭುತ ಯಶಸ್ಸಿನ ಚಿತ್ರ ಆಪ್ತಮಿತ್ರ. ಆಪ್ತಮಿತ್ರ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳನ್ನು ಸೃಷ್ಟಿಸಿತು. ಈ ಚಿತ್ರವು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಮತ್ತು ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಮೊದಲ ಕನ್ನಡ ಚಿತ್ರ ಇದಾಗಿದೆ. ಇಂತಹ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದದ್ದು ನಮ್ಮ ಸೌಭಾಗ್ಯ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲಾ ಚಿತ್ರಪ್ರೇಮಿಗಳಿಗೂ ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ